ದೊಡ್ಡ ಕೊಂಡಿ ಕನ್ನಡ ಚಿತ್ರರಂಗದ ಹಿರಿಯ. ಇವತ್ತು ಅವನು ನಮ್ಮಿಂದ ದೂರ ಆಗಿದ್ದಾನೆ ಹೊರತು ನಮ್ಮ ಹೃದಯದಿಂದ ದೂರ ಆಗಲ್ಲ ಅವನು. ದ್ವಾರಕೀಶು ನನ್ನ ಒಡನಾಟ 60 ವರ್ಷದ್ದು. 60 ವರ್ಷದ ಕೆಳಗೆ ಬೆಂಗಳೂರಿಗೆ ಅವನು ಬಂದಾಗ ಹೋಟೆಲ್ ಬ್ರಾಡ್ವೇನಲ್ಲಿ ನನಗೊಂದು ಅವಕಾಶ ಕೊಡ್ತೀರ ಅಂತ ಕೇಳೋದಕ್ಕೆ ನನ್ನ ಸೋದರ ಮಾವ ರಾಮಕೃಷ್ಣ ಅಂತ ದ್ವಾರಕೀಶ ಕ್ಲಾಸ್ಮೇಟ್ ಆಗಿದ್ದ, ಅವ್ನು ಕರ್ಕೊಂಡು ಹೋದ. ದ್ವಾರಕೀಶನ ಮೀಟ್ ಮಾಡಿದಾಗ ನೀನೊಂದು ಸ್ವಲ್ಪ ದೊಡ್ಡವನಾಗಬೇಕಷ್ಟೇ, ಬಾ ಇವಾಗ ಕೂತ್ಕೋ, ನಾವು ಸಂತೋಷವಾಗಿ ಕಾಲ ಕಳೆಯೋಣ ಅಂತ ಹುಡುಗರು ಹೇಗೆ ಕಾಲ ಕಳಿಬೇಕು ಆ ಥರ ಕಾಲ ಕಳಿಸ್ದ. ಹೇಳ್ದ ಆಪರ್ಚುನಿಟಿ ಬಂದೇ ಬರುತ್ತೆ, ಬರಲಿಲ್ಲ ಅಂತ ಯೋಚನೆ ಮಾಡಲ್ಲ, ಅದು ಬಂದಾಗ ಅದಕ್ಕೆ ಧೈರ್ಯವಾಗಿ ನುಗ್ಗಬೇಕು ಅಂತ ಹೇಳ್ದ. 60 ವರ್ಷದವರೆಗೆ. ಅದಾದ 3 ವರ್ಷಕ್ಕೆ 55 ವರ್ಷ ಇವತ್ತು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಅಲ್ಲಿಂದ ಇಲ್ಲಿವರೆಗೂ ದ್ವಾರಕೀಶನ ನೋಡ್ಕೊಂಡು ಬರ್ತಾ ಇದ್ದೀನಿ. ಅವನು ಏಳು ಬೀಳುಗಳನ್ನ ಬೇಕಾದಷ್ಟು ಕಂಡವನು. ನಾನು ಬಿದ್ದಾಗ ನನಗೆ ಕೈ ಕೊಟ್ಟು ಎತ್ತಿದವನು, ಅವನು ಬಿದ್ದಾಗ ನನಗೊಂಚೂರು ಕೈ ಕೊಡಲ್ವಾ ಅಂತ ಕೈ ಎತ್ತಿಸ್ಕೊತಿದ್ದವನು. ಒಡನಾಟ ಚೆನ್ನಾಗಿದ್ದಾಗ ಸಂತೋಷವಾಗಿ ನಗರತಾ ಇರುವಾಗ ಮಾತ್ರ ನಾವು, ದುಃಖ ಬಂದಾಗ ನಾವು ಅಲ್ಲ ಅಂತ ಅನ್ಕೋಬೇಡ, ನಾವು ಯಾವಾಗಲೂ ಇರಬೇಕು ಅಂತ ಹೇಳ್ತಾ ಇದ್ದೋ ನಾವು. ನಾ ಈಗ ತಾನೇ ಹೇಳ್ತಾ ಇದ್ದೆ, 500 ರೂಪಾಯಿಂದ ಚಿತ್ರರಂಗದಲ್ಲಿ ನೋಡಿದವರು ಚಿತ್ರರಂಗದಲ್ಲಿ 100 ಕೋಟಿ 105 ಕೋಟಿವರೆಗೂ ನೋಡಿದ್ದಾರೆ. ಆ 500 ರೂಪಾಯಿಂದ 105 ಕೋಟಿ ಬೆಳೆಯೋವರೆಗೂ ಆ ಬೆಳೆದಿದ್ದು ಹೇಗೆ ಅಂತ ಅವ್ನು ನೋಡಿದ್ದಾನೆ. ಇವತ್ತು ಚಿತ್ರರಂಗ ಶುರುವಾಗಿ 90 ವರ್ಷ ಆಗಿದೆ ಅಂತೆಲ್ಲ ಹೇಳ್ತಾರೆ. 90 ವರ್ಷದಲ್ಲಿ 60 ವರ್ಷ ದ್ವಾರಕೀಶ್ ಪಾಲು ಇದೆ. ಅವನು ಎಲ್ಲೋ ಒಂದು ಕಡೆ ತಾನು ಹೇಳಬೇಕಾಗಿದ್ದನ್ನೆಲ್ಲ ಹೇಳಿದ್ದಾನೆ, ಹೇಳಿ ಬರೆದಿಟ್ಟಿದ್ದಾನೆ. ಅದು ಪ್ರತಿಯೊಬ್ಬರಿಗೂ ಸಿಕ್ಕಿದ್ರೆ ಅದೇ ಒಂದು ಭಗವದ್ಗೀತೆ ಆಗುತ್ತೆ. ಇವತ್ತು ಜ್ಞಾಪಕ ಬಂದಾಗ ಅಂಬುಜ ಅಂತ ಕರೆದು ಹೊರಟೇ ಬಿಟ್ಟಿದ್ದಾನೆ. ಅಂಬುಜಾನು ಅವನು ಅಲ್ಲಿ ಇರಲಿ, ಆನಂದವಾಗಿರಲಿ, ಅವರ ಆಶೀರ್ವಾದ ಸದಾ ಎಲ್ರಿಗೂ ಸಿಗ್ತಾ ಇರಲಿ. ಇಷ್ಟೇ ನಂದು. ಅವನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಶಾಂತಿ ಶಾಂತಿ ಶಾಂತಿ.